ನಮಸ್ಕಾರ ವೀಕ್ಷಕರೇ, ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿರ್ತೀನಿ. ಖಂಡಿತ ನಿಮ್ಮೆಲ್ಲರ ಮೇಲೆ ಸಹ ದೇವರ ಕೃಪೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ವಿಡಿಯೋವನ್ನು ಬಂದು ಹೊಸದಾಗಿ ನೋಡ್ತಿದ್ದೀರಾ, ನೀವು ಸಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಒಂದು ಸುಲಭವಾದಂತಹ ವಶೀಕರಣವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಈ ವಶೀಕರಣವನ್ನು ಮಾಡಲು ಎಲ್ಲೂ ಹೋಗಬೇಕಾಗಿಲ್ಲ ಅಥವಾ ಯಾವುದೇ ಒಂದು ಭಾವಚಿತ್ರದ ಅವಶ್ಯಕತೆ ಕೂಡ ಸಹ ನಮಗೆ ಇಲ್ಲ. ಒಂದೇ ಒಂದು ರೂಪಾಯಿ ಖರ್ಚು ಇಲ್ಲದೆ ಈ ಅದ್ಭುತವಾದಂತಹ ವಶೀಕರಣವನ್ನ ಮಾಡಬಹುದು. ನೀವು ಪ್ರೀತಿಸಿದಂಥವರು ನಿಮ್ಮಿಂದ ದೂರ ಆಗಿ ನಿಮ್ಮ ಮನಸ್ಸನ್ನ ನೋಯಿಸಿದ್ರೆ, ಅಥವಾ ಮನೆಯಲ್ಲಿ ಗಂಡ ಹೆಂಡತಿಗಳು ಅನುಮಾನದ ಭೂತದಿಂದ ಹುಟ್ಟು ಬೇಸೆತ್ತು ಏನಾದರೂ ಕಲಹದಿಂದ ದೂರ ಏನಾದರೂ ಆಗಿದ್ರೆ, ಅಥವಾ ನೀವು ಅತಿಯಾಗಿ ಇಷ್ಟಪಟ್ಟಂಥವರು, ನೀವು ನಂಬಿರುವಂಥವರು ನಿಮ್ಮಿಂದ ದೂರ ಹೋಗಿದ್ರೆ, ಅಂಥವರನ್ನು ನಾವು ಸುಲಭವಾಗಿ ಈ ತಂತ್ರದಿಂದ ಅವರನ್ನು ಹತ್ರ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಈ ಒಂದು ವಿಧಾನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನೆಮ್ಮದಿ, ನೀವು ಇಷ್ಟಪಟ್ಟಿರುವಂಥವರ ಜೊತೆಯಲ್ಲಿ ನೀವು ಒಂದು ಶಾಶ್ವತವಾದ ಜೀವನವನ್ನ ಮಾಡಿಕೊಂಡು ಹೋಗಬಹುದು. ಹಾಗಾದ್ರೆ ಬನ್ನಿ, ಈಗ ಅದು ಯಾವ ಒಂದು ವಶೀಕರಣ, ಯಾವ ರೀತಿ ಸರಳವಾಗಿ ಮಾಡೋದು ಅಂತ ನೋಡೋಣ. ನೀವು ನಿಮ್ಮ ಕೈಯಲ್ಲಿ ಈ ರೀತಿ ಒಂದು ಶೂನ್ಯವನ್ನ ಹಾಕಿಕೊಳ್ಳಿ. ಕೆಂಪು ಪೆನ್ನಿನಿಂದ ಈ ರೀತಿ ಶೂನ್ಯವನ್ನ ಬರ್ಕೊಳ್ಳಿ. ಅದರ ಒಳಗಡೆ ಉದಾಹರಣೆಗೆ ಕೋಮಲ್ ಪ್ಲಸ್ ಪ್ರಿಯಾ ಅಂತ ಹೆಸರನ್ನ ಬರ್ಕೊಳ್ಳಿ. ಅಂದ್ರೆ ನೀವು ಇಷ್ಟಪಟ್ಟಂತ ವ್ಯಕ್ತಿಯ ಹೆಸರನ್ನು ಈ ರೀತಿ ಬರ್ಕೊಳ್ಳಿ. ನೋಡಿ, ಈ ರೀತಿ ಬರ್ಕೊಂಡು ಆಮೇಲೆ ನಾವು ಹೇಳುವ ಈ ಮಂತ್ರವನ್ನ ಕೇವಲ 11 ಬಾರಿ ಹೇಳಿ ಸಾಕು. ನೀವು ಇಷ್ಟಪಡುವಂತ ವ್ಯಕ್ತಿ ಖಂಡಿತ ನಿಮ್ಮ ವಶ ಹಾಗೆ ಆಗ್ತಾರೆ. ವೀಕ್ಷಕರೇ, ಈ ಮಂತ್ರವನ್ನ 11 ಬಾರಿ ಹೇಳಿ ನಂತರ ನಿಮ್ಮ ಕೈಯನ್ನ ಮಡಚಬೇಕು ಅಷ್ಟೇ. ಹಾಗಾದ್ರೆ ಈ ಮಂತ್ರ ಯಾವುದು ಗೊತ್ತಾ? ಓಂ ವಶೀಕರಣೆ ವಶೀಭೂತೆ ನಮೋ ನಮಃ. ಇನ್ನೊಮ್ಮೆ ಹೇಳುತ್ತೇನೆ, ಓಂ ವಶೀಕರಣೆ ವಶೀಭೂತೆ ನಮೋ ನಮಃ ಅಂತ ಈ ರೀತಿ ಹೇಳಿ ಈ ಮಂತ್ರವನ್ನ ನಿಮ್ಮ ಕೈಯಲ್ಲಿ ಈ ರೀತಿ ಮಡಚಿ 11 ಬಾರಿ ನೀವು ಹೇಳಬೇಕಾಗುತ್ತೆ. ವೀಕ್ಷಕರೇ, ಕೇವಲ ಗಂಟೆಗಳಲ್ಲಿ ನಿಮಗೆ ಹಾಗೆ ಅತಿ ಶೀಘ್ರದಲ್ಲಿ ನೀವು ಅಂದುಕೊಂಡಂತಹ ಕೆಲಸ ನಿಮಗೆ ಖಂಡಿತ, ಅಂದ್ರೆ 100ಕ್ಕೆ 100ರಷ್ಟು ಖಂಡಿತ ಈ ಕೆಲಸ ಹಾಗೇ ಆಗುತ್ತದೆ. ಇದನ್ನ ಯಾವಾಗಾದ್ರೂ ನೀವು ಸಹ ಮಾಡಿಕೊಳ್ಳಬಹುದು. ಈ ಸಮಯಕ್ಕೆ ಈ ದಿನ ಅಂತ ಏನೂ ಇಲ್ಲ. ಬರೀ ನಿಮಗೆ ಅಂಗೈಯಲ್ಲಿ ಅವರ ಹೆಸರನ್ನ ಬರೆದುಕೊಂಡು ಈ ಒಂದು ಮಂತ್ರವನ್ನ ಹೇಳಿದ್ರೆ ಸಾಕು. ವೀಕ್ಷಕರೇ, ಇನ್ನ ಅತಿ ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಗೊತ್ತಾಗಬೇಕು ಅಥವಾ ಬೇರೆ ವಿಷಯಗಳ ಬಗ್ಗೆ ನಿಮಗೆ ಏನಾದರೂ ತಿಳ್ಕೋಬೇಕು, ವಶೀಕರಣಗಳ ಬಗ್ಗೆ ಅನ್ನೋ ಹಾಗಿದ್ರೆ ಖಂಡಿತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ. ನಾವು ಸಾಧ್ಯ ಆದಷ್ಟು ಒಳ್ಳೆ ವಿಡಿಯೋಗಳನ್ನು ನಿಮಗಾಗಿ ನಾವು ಖಂಡಿತ ಪ್ರಸಾರ ಮಾಡ್ತೀವಿ. ವೀಕ್ಷಕರೇ, ನೀವೇನಾದರೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್, ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.